ಆ ನಂತರ ಅದನ್ನು ಸಮರ್ಥಿಸಿಕೊಂಡ, ಅದನ್ನು ವಿರೋಧಿಸದ ನಾಸಿರ್ ಹುಸೇನ್ ಅವರ ವಿರುದ್ಧ ಪ್ರತಿಭಟನೆಗಳಿದೆ ಕಾಂಗ್ರೆಸ್, ಪ್ರತಿಭಟನೆಗಳಿದೆ ಬಿಜೆಪಿ. ಕೆಪಿಸಿಸಿ ಕಚೇರಿ ಬಿಜೆಪಿ ಯುವ ಮೋರ್ಚಾ ಮುತ್ತಿಗೆ ಹಾಕಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಬರ್ರಿ ಹಿಂದೆ ಬರ್ರಿ ಅಲ್ಲ ಹಿಂದೆ ಬರಲ್ಲ. ಎಸ್ ನಾಗೇಂದ್ರ ಬಾಬು ಬೆಳಗಿನಿಂದ ನಿರಂತರವಾಗಿ ಒಂದು ಕಡೆ ನಾಸಿರ್ ಹುಸೇನ್ ಹೇಳಿಕೆ, ನಾಸಿರ್ ಹುಸೇನ್ ಅಭಿಮಾನಿ ಹೇಳಿಕೆ ಖಂಡಿಸಿ ಏನಾಗ್ತಾ ಇದೆ ಕೆಪಿಸಿಸಿ ಕಚೇರಿ ಮುಂದೆ? ಏನಿದು ಬಿಜೆಪಿ MLAಗಳು, ಬಿಜೆಪಿ ಕಾರ್ಯಕರ್ತರು ಕೆಪಿಸಿಸಿ ಕಚೇರಿಗೆ ಹೋಗಿದ್ದಾರೆ. ನಾಗೇಂದ್ರ ಜಯಪ್ರಕಾಶ್ ಶೆಟ್ಟಿ ನೋಡಿ, ಈಗ ಬಿಜೆಪಿ ಕಾರ್ಯಕರ್ತರು ಕೂಡ ಈಗ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ನಿಂತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ನಿಂತು ಇಲ್ಲಿ ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಹರೀಶ್ ಪುಂಜ ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಸರ್. ಈಗ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾದ್ರಿ ಪೊಲೀಸರು ತಡೆಯುವಂತ ಕೆಲಸವನ್ನ ಮಾಡಿದ್ರೆ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಆದ್ರೆ ಈ ಒಂದು ಶಕ್ತಿ ಕೇಂದ್ರದಲ್ಲಿ ಇಂಥ ಒಂದು ಘೋಷಣೆ ಮೊಳಗುತ್ತೆ, ಅಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಊಹೆ ಮಾಡಿದ್ರ? ಕಾಂಗ್ರೆಸ್ ಇವತ್ತು ದಿವಾಳಿ ಆಗಿರ್ತಕ್ಕಂಥದ್ದು. ಅವ್ರ ಹತ್ರ ರಾಷ್ಟ್ರೀಯತೆ ಇಲ್ಲದಂತ ಒಂದು ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ತಕ್ಷಣನೇ ದೇಶದ ಈ ರಾಜ್ಯದ ಗಲ್ಲಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನು ಮೊಳಗಿಸಿದ್ರು. ಅವತ್ತು ಏನು ಅದರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ. ಇವತ್ತು ವಿಧಾನಸೌಧದ ಆವರಣದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನು ಇವತ್ತು ಕಾಂಗ್ರೆಸ್ನ ನಾಯಕರ ಜೊತೆ ಸೇರಿ ಹಾಕ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇಲ್ಲ. ಅವತ್ತು ಏನು ಜಿನ್ನನ ಮಾನಸಿಕತೆ ಇತ್ತು ಕಾಂಗ್ರೆಸ್ಗೆ, ಇವತ್ತು ಮತ್ತೆ ಸಿದ್ದರಾಮಯ್ಯ ಅವರು ಜಿನ್ನ ಮಾನಸಿಕತೆಯಲ್ಲಿದ್ದಾರೆ. ಇವತ್ತು ದೇಶ ವಿರೋಧಿ ಘೋಷಣೆಯನ್ನು ಕೂಗ್ತಕ್ಕಂಥ, ದೇಶ ವಿರೋಧಿ ಭಾವನೆಯನ್ನು ಬಿತ್ತಕ್ಕಂಥ ನಾಸಿರ್ ಹುಸೇನ್ ಅಂತವರನ್ನು ಇವತ್ತು ರಾಜ್ಯಸಭೆಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇಲ್ಲ. ಕಾಂಗ್ರೆಸ್ ಪಾರ್ಟಿ ನಿಜವಾಗ್ಲೂ ದೇಶ ಪ್ರೇಮಿ ಆಗಿದ್ರೆ ನಾಸಿರ್ ಹುಸೇನ್ ಅನ್ನು ಬಂಧನ ಮಾಡಬೇಕು, ನಾಸಿರ್ ಹುಸೇನ್ ಅನ್ನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು, ರಾಜೀನಾಮೆ ತಗೋಬೇಕು. ಏನು ಇವತ್ತು ನಡೆದಿದೆ ಈ ಘಟನೆ, ಈ ವಿಚಾರದಲ್ಲಿ ಏನು ಇವತ್ತು ರಾಜ್ಯಸಭೆಗೆ ಚುನಾಯಿತನಾಗಿದ್ದಾರೆ ನಾಸಿರ್ ಹುಸೇನ್, ಆತನ ರಾಜೀನಾಮೆಯನ್ನ ತಕ್ಷಣ ಪಡಿಬೇಕು. ಕಾಂಗ್ರೆಸ್ನವರು ತಕ್ಷಣ ಪಡೆದು ಆತನನ್ನು ಬಂಧಿಸಿ ಜೈಲಿಗೆ ಕಳಿಸ್ಬೇಕು. ದೇಶದ್ರೋಹಿ ಚಟುವಟಿಕೆಯಲ್ಲಿ ಯಾರೇ ಭಾಗವಹಿಸಿರ್ಲಿ, ಇದು ಸಿದ್ದರಾಮಯ್ಯನವರ ಮತ್ತೆ DK ಅವರ ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರ ಕುಮ್ಮಕ್ಕಿಂದನೇ ಇದಾಗಿದೆ. ಈಗ ಅವರು ಬೆಂಬಲಿಗರ ಕೂಗಿದ್ದು ತಕ್ಷಣ ಅಲ್ಲೇ ನಿಲ್ಲಿಸಿ ಕಪಾಳ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಅವರು ದೇಶ ಪ್ರೇಮಿಗಳಾಗಿದ್ರೆ ಅದೆಲ್ಲ ಆದ್ಮೇಲೆ ಅಲ್ಲಿ ಜೈ ಭಾರತ್ ಮಾತಕ್ಕೆ ಅಂತ ಹೇಳ್ತಾರೆ. ಒಂದು ವಿಚಾರ ನೋಡಿ, ನಾನು ಹೋಗಿ ಪ್ರಶ್ನೆ ಮಾಡ್ತೀನಿ, ತಳ್ಳುವಂತ ಕೆಲಸವನ್ನ ಮಾಡ್ತಾರೆ. ನಿಮ್ಗೆ ತಲೆ ಕೆಟ್ಟಿದೆ ಅಂತ ಹೇಳಿ ನನ್ನ ಪ್ರಶ್ನೆ ಮಾಡಿದ್ರು, ಆ ಬಳಿಕ ಮೇಲ್ಗಡೆ ಹೋಗ್ತಾರೆ. ಮುಂದೆ ಬರಲಿಲ್ಲ, ಹಿಂಬದಿಯಿಂದ ಹೋಗ್ತಾರೆ ಅನ್ನೋ ಅರ್ಥ ನೋಡಿ ಎಲ್ಲಿಗೆ ಹೋಗ್ತಾ ಇದೆ. ಅಷ್ಟು ಭಯನ ಅವ್ರಿಗೆ. ಇದು ಮಾಡಿಲ್ಲ ಅಂದಿದ್ರೆ ಬಂದು ಕ್ಲಾರಿಫಿಕೇಶನ್ ಕೊಡಬಹುದಿತ್ತು. ಮಾಧ್ಯಮಗಳ ಮೇಲೆ ಕೇಸ್ ಹಾಕ್ತೀನಿ ಅಂತಾರೆ ಇವತ್ತು. ಅಂದ್ರೆ ಅವರ ದಿಮಾಕ್ ಎಲ್ಲಿವರೆಗೂ ಹೋಗಿದೆ ಅಂತ, ಅವರ ಮನಸ್ಥಿತಿ ಎಲ್ಲಿವರೆಗೂ ಹೋಗಿದೆ ಅಂತ, ಅವ್ರಿಗೆ ಭಾರತೀಯತೆ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಅವರು ಓನ್ಲಿ ಅಪೀಸ್ಮೆಂಟ್ ಆಫ್ ಮೈನಾರಿಟೀಸ್ ಅಂತಕ್ಕಂಥ ವಿಚಾರದಲ್ಲಿ ದೇಶದ್ರೋಹ ಚಟುವಟಿಕೆಗಳೆಲ್ಲ ತೊಡಗಿಸ್ಕೊಂಡಿದ್ದಾರೆ. ಅವರು ಹಿಂಭಾಗಗಳಲ್ಲಿ ಏನಕ್ಕೆ ಹೋಗಿದ್ದಾರೆ ಅಂದರೆ ಅವರು ಕುಮ್ಮಕ್ಕೆ ಕೊಟ್ಟೆ ಕರ್ಕೊಂಬಂದಿದ್ದಾರೆ. ಅಲ್ಲಿ ಅವ್ರು ಕುಮ್ಮಕ್ಕಿಲ್ಲದೆ ಯಾರು ವಿಧಾನಸೌಧದ ಆವರಣದಲ್ಲಿ ನಾವು ಪಾಸ್ ಇಲ್ಲದೆ ನಿಮ್ಮನ್ನು ಬಿಡ್ತಾರೆ, ಅಥವಾ ನಾನು ಹೋದ್ರೆ ಪಾಸ್ ಇಲ್ಲದೆ ಬಿಡ್ತಾರೆ? ಪಾಸ್ ಇಲ್ಲದೆ ಬರೋಕ್ಕೆ ಸಾಧ್ಯ ಇಲ್ಲ. ಇದು ಬಿಜೆಪಿಯ
ಹೋರಾಟ. ಆದರೆ ನಾಸಿರ್ ಹುಸೇನ್ ಅವರೇ, ನಿಮ್ಮ ಪಕ್ಕದಲ್ಲಿ ಆತ ಹೇಳಿಕೆಯನ್ನು ಕೊಟ್ಟಾಗ ಅವನಿಗೊಂದು ಮುಚ್ಚ ಬಾಯಿ ಅಂತ ಹೇಳಿದ್ರು, ಅದೊಂದು ಕಪಾಳ ಕೊಡ್ದಿದ್ರು ಮತ್ತೂ ಅನಿಸ್ತಾ ಇದೆ ನನಗೆ. ಅದು ಬಿಟ್ಟುಬಿಟ್ಟು ಹೋಗ ಏನು ಅಂತಂದರೆ ಏನು ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ ಅಂದ್ಕೊಂಡ್ರಾ? ಹಂಗೆ ಅನ್ಕೋಬೇಡಿ ನೀವು, ಹಂಗೆ ಅನ್ಕೋಬೇಡಿ. ಬಿ ಜೆ ಪಿಯವರು ಪ್ರೊಟೆಸ್ಟ್ ಮಾಡ್ತಾರೆ, ವಿರುದ್ಧ ಮಾಡ್ತಾರೆ, ಅದಲ್ಲ ನಮ್ಮ ಪ್ರಶ್ನೆ. ಆತ ಪಾಕಿಸ್ತಾನ ಜಿಂದಾಬಾದ್ ಹೇಳಿದಾಗ ಕಪಾಳಕ್ಕೆ ನೀವು ಹೊಡೆದಿದ್ರೆ ಇವತ್ತು ಹೀರೋ ಆಗಿಬಿಡ್ತಾ ಇದ್ರಿ ಗೆಲ್ಲೋದ್ರ ಜೊತೆಗೆ. ಎಂಥ ನಾಯಕನ ಆಯ್ಕೆ ಮಾಡಿದ್ದೀವಿ ಅನ್ನೋಂಥ ಖುಷಿ ಕೂಡ ಇರ್ತಾಯಿತ್ತು.